ಚನ್ನಪಟ್ಟಣದ ಸ್ವಲ್ಪ ಮುಂಭಾಗ ಬಂದರೆ ಬಾಣಂತಹಳ್ಳಿ ಅಂತಕ್ಕಂಥದ್ದು ಈ ಹಳ್ಳಿ. ಈ ಹಳ್ಳಿನಲ್ಲೇ ದಂಪತಿಗಳಿಬ್ಬರು ತೀರ್ಕೊಂಡು ಮಗು ಅನಾದಿಯಾಗಿದೆ. ಅಂತಹ ಮಗುನ ನೋಡಲಿಕ್ಕೆ ನಾವು ಬಂದ್ವಿ. ಆದರೆ ಈ ಊರಲ್ಲೂ ಸಹಿತ ಗಣಪತಿನಿಟ್ಟು ಬಹಳ ವಿಜೃಂಭಣೆಯಾಗಿ ಪ್ರತಿಯೊಬ್ಬರು ಸಹಿತ ಊರ ಹಬ್ಬವನ್ನು ಭಾಳ ಅದ್ಧೂರಿಯಿಂದ ಭಾಳ ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ. ಏನೇ ಮಾಡಿದ್ರು ಪಾಪ ನೊಂದ ಕುಟುಂಬದಲ್ಲಿ ಆ ಮಗುವಿನ ಕಥೆ ಏನು, ಬನ್ನಿ ಆ ಮಗುನ ನೋಡ್ಕೊಂಡು ಬರೋಣ. ಯಾತಕ್ಕಾಗಿ ತೀರ್ಮಾನ ಮಾಡಿದ್ರು? 5 ಗಂಟೆಗೆ ಬಂದರು. ನಾಳೆ ಎಲ್ಲ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಇದು ಮಾಡಿದ್ರು. ಹೋಯ್ತಾ ಇದ್ರು ನೀರ್ ಮನೆಗೆ. ಆಗ ಈ ಮಗುಗೆ ಎಲ್ಲ ತಿನ್ನಿಸಿ, ತಿಂಡಿ ಎಲ್ಲ ತಿನ್ನಿಸಿ, ಅವಳು ಎಲ್ಲ ತಿನ್ನಿಸಿ ಎಲ್ಲ ಮಾಡ್ಕೊಂಡು ಒಂದು 1/4 ಗಂಟೆ ಆಗಲಿಲ್ಲ ನೀರ್ ಮನೆಗೆ ಹೋದ್ರು. ಹೋಯ್ತಲೇ ವಾಮಿಟ್ ಬಂತು. ಯಾಕೋ ವಾಮಿಟ್ ಅಂದು. ಆಗ ನಾನು ಗುಳಿಗೆ ತಿನ್ಬಿಟ್ಟಿದ್ದೀನಿ ಮಾತ್ರಿ ಅಂದ್ರು. ಬದನೆಲ್ಲ ಬಂದ್ಬಿಡ್ತು ಒಳಗಿಂದ. ಅಯ್ಯೋ, ಬದನ ಬತ್ಲೆ ಎಲ್ಲ 1 ನಿಮಿಷ ಹೊತ್ತಿಗೆ ಏನು ಇದ್ದಂಗೆ ತಣ್ಣಗಾಗ್ಬಿಡ್ತು. 1 ನಿಮಿಷ. ಅದು ಯಾವಾಗ ತಿಂದಿದ್ರೋ ಏನೋ ಅದು ನಮ್ಗೆ ಗೊತ್ತಾಗ್ಲಿಲ್ಲ. ಎಲ್ಲ ಬದ್ನು ಬಂದ್ಬಿಡ್ತು ಎಲ್ಲ. ಆಮೇಲೆ ಎಲ್ಲ ವಾಸನೆ ಹೊಡೆದ್ಬಿಟ್ಟು ಆಮೇಲೆ 1 ನಿಮಿಷ ಹೊತ್ತಿಗೆ ಯಾರೋ ಇಲ್ಲಿ ಫೋನ್ ಮಾಡ್ಬಿಟ್ಟು ನಮ್ಮ ಹುಡ್ಗನಿಗೆ ಆಸ್ಪತ್ರೆಗೆ ತಕೋಗವ್ರೆ ಅಂದರೆ ಆ ಹುಡುಗನು ಏನೋ ಸೀರೆ ಹಾಕೊಂಡು ನೇಣಕೊಂಡು ಇಷ್ಟೇ ಸಮಯ. ಮಗ ಬೆಂಗಳೂರಲ್ಲಿದ್ದ? ಈ ಸೊಸೆನೂ ಬೆಂಗಳೂರಲ್ಲೇ ಇದ್ದ? ಅಲ್ಲೇ ಇದ್ದದ್ದು. ಈ ಪಾಪು ಎತ್ಕೊಂಡು ಬಂದದ್ದು. ನಮ್ಮ ಅತ್ತೆ ಮಾವಂತ ಇರ್ತೀವಿ ಅಂತ ಬಂದರು. ಅವರು ಬಂದ ತಕ್ಕಾಗೆ ನಮ್ಮ ಹೆಸರು ವಾಸಿಗೆ ಉಳಿಸ್ಲಿಲ್ಲ. ನಮ್ಮ ಅತ್ತೆ ಮಾವ ಸಾಯಿಗಂಟು ನಾವು ಇರ್ತೀವಿ ಅಂತ ಬಂದರು. ನಮ್ಮ ಹೆಸರು ನಾಸಿಗೆ ಅವ್ರು ತಗೊಳ್ಳಿಲ್ಲ.